ನಮಸ್ಕಾರ ಸ್ನೇಹಿತರೆ, ಸಸ್ಯಪಾಠ ವಿಡಿಯೋ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹೀಗೆ ಒಬ್ಬ ರೈತರನ್ನ ಭೇಟಿ ಆಯ್ಕೆ ಅಂತ ಹೇಳಿ ದೊಡ್ಡಬಳ್ಳಾಪುರ ಬಂದಾಗ ಇಲ್ಲೊಂದು ಅದ್ಭುತವಾದಂತಹ ಮರವನ್ನು ನೋಡೋ ಅವಕಾಶ ನನಗೆ ಒದಗಿ ಬಂತು. ಅದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಕಾಣ್ತಾ ಇದೆ. ಬಹುಶಃ ಸ್ವಲ್ಪ ಕಪ್ ಕಾಣ್ತಾ ಇರ್ಬೋದು. ಹತ್ತಿರ ಹೋಗ್ತೀನಿ. ಇಲ್ಲಿ ಚಿಗುರುಗಳು, ನೀಳವಾದಂತಹ ಮರ. ಚಿಗುರುಗಳು ನೀವು ನೋಡಿದ್ರೆ ಸ್ವಲ್ಪ ಕೆಂಪು ಕಲರ್ ಕಾಣ್ತಾ ಇದೆ, ಆಯಿತಾ? ಕೆಂಪು ಕಲರು ನೀವು ಗುರುತಿಸಬಹುದಾ ಇದು ಯಾವ ಮರ ಅಂತ ಹೇಳಿಬಿಟ್ಟು? ಕಾಣ್ತಾ ಇದೆಯಾ ಕೆಂಪು ಕಲರ್ ಅಲ್ಲಲ್ಲಿ ಚಿಗುರುಗಳು ಅನ್ನೋ ರೀತಿ. ಇನ್ನೂ ತುಂಬ ಹತ್ತಿರಕ್ಕೆ ಹೋಗ್ತೀನಿ. ನೋಡಿ, ಎಲೆ ಈ ರೀತಿ ಇದೆ. ಅದೇ ರೀತಿ ನಿಮಗಲ್ಲಿ ಹೂ ಕಾಣ್ತಾ ಇದೆ. ಹಾಗಾದರೆ ನಾನು ಈಗ ನಿಮಗೆ ತೋರಿಸಿದ್ದು ಹಾಗಾದರೆ ಹೂ ಅಲ್ಲ, ಕೆಂಪು ಕಲರ್ ಇದ್ದದ್ದು ಹೂ ಅಲ್ಲ. ಹಾಗಾದರೆ ಯಾವ ಮರ ಅಂತ ಗುರುತಿಸ್ಬಲ್ರಾ? ನೋಡಿ, ಇದು ಹೂವಿನ ನಂತರದ ಒಂದು ಸ್ಟೇಜು ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು ಹಣ್ಣು, ಕಾಯಿ ಆಗ್ತಾ ಇದೆ. ಅದು ನೋಡಲಿಕ್ಕೆ ದೂರದಿಂದ ಕೆಂಪು ಕಲರ್ ಇದ್ದಿದ್ದರಿಂದ ಅದೇ ಹೂ ಥರ ಕಾಣ್ತಾ ಇತ್ತು. ತೊಗಟೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಮರದ್ದು. ತುಂಬ ಅತ್ಯದ್ಭುತವಾದಂತಹ ಗಡಸಾದಂತಹ ತೊಗಟೆಯನ್ನು ಹೊಂದಿರುವಂತಹ ಮರ, ನೀಳವಾದಂತಹ ಮರ. ಸುಮಾರು ಒಂದು 10 ಮೀಟ್ರಿಂದ 15 ಮೀಟರ್ ತನಕ ಉದ್ದ ಇರ್ಬೋದು ಇದು, ನನ್ನ ಅಂದಾಜಿನ ಪ್ರಕಾರ. ಹತ್ತಿರದಿಂದ ನೋಡಿದ್ರೆ ನಿಮಗೆ ಅಲ್ಲಲ್ಲಿ ಕೆಂಪು ಕಲರಿಂದು ಹೂ ಥರ ಕಾಣ್ತಾ ಇತ್ತು. ಆ್ಯಕ್ಚುಲಿ ಅದು ಹೂ ಅಲ್ಲ. ಇನ್ನೂ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇದು ಹೂ ಅಂತ ನೀವು ತಿಳ್ಕೊಳ್ತೀರಾ? ಹೂ ಅಲ್ಲ ಇದು. ಆ್ಯಕ್ಚುಲಿ ಈ ಮರದ ಹೆಸರು ಬಂದುಬಿಟ್ಟು ಟರ್ಮಿನೇಲಿಯಾ ಪೆನಿಕ್ಯುಲಾಟಾ, ಅಂದರೆ ನಮ್ಮ ಕನ್ನಡದಲ್ಲಿ ಹೊನಗಲು ಮರ ಅಂತ ಕರಿತೀವಿ. ಆ್ಯಕ್ಚುಲಿ ಈ ಒಂದು ಕೆಂಪು ಕಲರ್ ನೀವೇನು ಕಾಣ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಹೂ ಅಲ್ಲ, ಕಾಯಿ. ನೋಡಿ, ಕಾಯಿ ಈ ರೀತಿ ಕಾಣುತ್ತೆ. ಇದು ನಿಮಗೆ ನೆಕ್ಸ್ಟು ಬಿದ್ದಾಗ, ಇನ್ಫ್ಯಾಕ್ಟ್ ಬಿದ್ದಿದ್ದು ಯಾರಾದರೂ ಇದ್ದರೆ ನಾನು ತೋರಿಸ್ತೀನಿ ತಡೀರಿ. ಬಿದ್ದಾಗ ಇಲ್ಲಿದೆ. ಬಿದ್ದಾಗ ನಿಮಗೆ ಈ ರೀತಿ ಕಾಣುತ್ತೆ. ಹೊನಗಲು ಮರ ಈ ರೀತಿ ನಾವು ಕರಿತೀವಿ, ಟರ್ಮಿನೇಲಿಯಾ ಪೆನಿಕ್ಯುಲಾಟಾ. ಇದು ನಿಮಗೆ ಈ ತೇಗದ ಮರ ಇದೆಯಲ್ಲ, ತೇಗದ ಮರಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಈ ಮರವನ್ನು ಉಪಯೋಗಿಸ್ತಾರೆ. ತುಂಬ ಒಂದು ಹಾರ್ಡ್ ಆದಂತಹ ಮರ. ನನಗಿಲ್ಲೆಲ್ಲೋ ಹೀಗೆ ತಿರುಗಾಡ್ತಿರ್ಬೇಕಾದ್ರೆ ದೂರದಿಂದ ಇದೇನಪ್ಪ ಇದು ಕೆಂಪು ಕಲರ್ ಕಾಣ್ತಾ ಇದೆಯಲ್ಲ, ಯಾವುದಿರ್ಬೋದು ಮರ ಅಂತ ತುಂಬ ಹತ್ತಿರ ಬಂದು ನೋಡಿದಾಗ ಈ ರೀತಿ ಕಾಣ್ತು. ಇದು ನಿಮ್ಮ ಕಾಯಿ ಹೂ, ಹಣ್ಣಾಗಿರುವಂಥ ಹಣ್ಣು ಅಂತ ನಾವು ಕರಿಬೋದು. ಎಲೆ ಈ ರೀತಿ ಕಂಡುಬರುತ್ತೆ ನಿಮಗೆ. ಇದೇ ನಂತರ ನಿಮಗೆ ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದಿದ್ದನ್ನು ನಾನು ನಿಮಗೆ ತೋರಿಸ್ದೆ. ಇಲ್ಲಿ ಸುಮಾರು ಬಿದ್ದಿದೆ ನೋಡಿ. ಇದೆಲ್ಲ ಕೆಳಗಡೆ ಬಿದ್ದು ನೆಕ್ಸ್ಟ್ ಬೀಜೋತ್ಪತ್ತಿ ಆಗುತ್ತೆ. ಬಹುಶಃ ಇದರೊಳಗಡೆ ಬೀಜ ಇದೆ. ನನಗೆ ಗೊತ್ತಿರೋ ಹಾಗೆ ಇದರೊಳಗಡೆ ಇನ್ನೂ ಒಣಗಬೇಕು ಅನಿಸುತ್ತೆ. ಒಣಗಿದಾಗ ನಿಮಗೆ ಬೀಜ ಸಿಗುತ್ತೆ, ಇಲ್ಲ ತುದಿಲೆಲ್ಲ ಇರುತ್ತೆ. ಎನಿವೆ, ಸೊ ಒಂದು ಅತ್ಯದ್ಭುತವಾದಂತಹ ಗಟ್ಟಿ ಮರ ದೊಡ್ಡಬಳ್ಳಾಪುರ ನಾನು ಬಂದಾಗ ನನಗೆ ಸಿಕ್ತು. ಹೂ ನಾನು ಆವಾಗ ತೋರಿಸ್ದೆ ಅನಿಸುತ್ತೆ ನಿಮಗೆ. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಎಲ್ಲರೂ ಕನ್ಫ್ಯೂಸ್ ಆಗಿಬಿಡ್ತಾರೆ ಹೂ ಮತ್ತು ಕಾಯಿ ಇದರಲ್ಲೇ. ನೋಡಿ, ಹೂ ಇಲ್ಲಿದೆ. ಹೂ ನವೆಂಬರು ನಾರ್ಮಲಿ ಹೇಳೋಂಥದ್ದೇನು ಅಂದರೆ ವಿಂಟರ್ ಸೀಸನಲ್ಲಿ ಹೂ ಇಲ್ಲ. ಆ್ಯಕ್ಚುಲಿ ನಮಗೀಗ ಜುಲೈ, ಈ ಹಂತದಲ್ಲೇ ಇದು ಹೂ ಕಂಡಿದೆ. ನಾರ್ಮಲಿ ಏನಂತಾರೆ ಅಂದರೆ ನವೆಂಬರು ಜನವರಿ ಕಾಲದಲ್ಲಿ ಹೂ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಈ ಮರದ ವಿಶೇಷತೆ ಏನು ಅಂತ ಹೇಳಿದ್ರೆ, ಹೆಚ್ಚಾಗಿ ನಮ್ಮ ಕರ್ನಾಟಕದ ವೆಸ್ಟರ್ನ್ ಘಟ್ಟಲ್ಲಿ, ಪಶ್ಚಿಮ ಘಟ್ಟಗಳ ಒಂದು ಏರಿಯಾದಲ್ಲಿ ಇದು ತುಂಬಾ ಕಂಡುಬರುತ್ತೆ. ಆವಾಗ ಹೂವೇನು ನಾನು ನಿಮಗೆ ತೋರಿಸ್ದೆ ದೂರದಿಂದ, ಮತ್ತೆ ಒಂದು ಮರನ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಲ್ಲಿ ನಿಮಗೆ ಕೆಂಪು ಕಲರ್ ಕಾಣಬಹುದು. ಅದೇ ನಿಮಗೆ ಹೂವಲ್ಲ, ಕಾಯಿ. ಅದು ನಿಮಗೆ ಟ್ಯಾನಿಂಗ್ ಪ್ರೊಸೆಸ್ಸು, ಅಂದರೆ ನಿಮಗೆ ಈ ಬಣ್ಣ, ಆ ಒಂದು ಸಿಲ್ಕ್ ಇಂಡಸ್ಟ್ರಿ, ಲೆದರ್ ಇಂಡಸ್ಟ್ರಿ, ಇಂಥ ಒಂದು ಇಂಡಸ್ಟ್ರಿಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಮರ ಮುಟ್ಟುವಾಗಿ ನಿಮಗೆ ತೇಗಕ್ಕೆ ಬದಲಾಗಿ ಈ ಮರವನ್ನು ಬಳಸ್ತಾರೆ. ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ, ಈ ಮರದ ಒಂದು ಮರಮುಟ್ಟು ಏನಿದೆಯಲ್ಲ, ಹಿಂದೆ ಎಲ್ಲ
ಈ ದೋಣಿಗಳನ್ನ ಹಡಗುಗಳನ್ನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಮರ ಮುಟ್ಟನ್ನು ಈ ಮರದ ಮರ ಮುಟ್ಟನ್ನು ಬಳಸ್ತಾಯಿದ್ರು ಹಲಗೆಗಳನ್ನ. ತುಂಬ ಗಟ್ಟಿಯಾದಂತಹ ಗಡಸಾದಂತಹ ಅತ್ಯದ್ಭುತವಾದಂತಹ ಮರ. ನೋಡೋದಕ್ಕೆ ಈ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ನವೆಂಬರಿಂದ ಜನವರಿ ಭಾಗದಲ್ಲಿ ಹೂ ಬಿಡುವಂಥದ್ದು. ಈ ನೋಡಿದ್ರೆ ನಾನು ಈಗಲೂ ನಿಮಗೆ ಹೂ ತೋರಿಸ್ದೆ. ಟರ್ಮಿನೇಲಿಯಾ ಪನಿಕ್ಯುಲಾಟಾ, ಹೊನಗಲು ಮರ. ನೋಡೋದಕ್ಕೆ ನೋಡಿ ಎಷ್ಟು ಸುಂದರವಾಗಿದೆ. ಅಲ್ಲೆಲ್ಲೋ ಒಂದು ಹದ್ದುನೋ ಏನೋ ಒಂದು ಗೂಡು ಕಟ್ಕೊಂಡಿದೆ, ಯಾವುದು ಅಂತ ಗೊತ್ತಿಲ್ಲ. ನಿಮಗೆ ಇದರಲ್ಲಿ ಕಾಮನ್ ನೇಮ್ ಆಗಿ ಕೈಂಡಲ್ ಟ್ರೀ ಅಂತಲೂ ಇದನ್ನು ಕರೀತಾರೆ. ಇದಿಷ್ಟು ಈ ಮರದ ಒಂದು ವಿಶ್ಲೇಷಣೆ. ನಿಮಗೇನಾದರೂ ಈ ಮರ ಎಲ್ಲರೂ ನೀವು ತಿರುಗಾಡ್ತಿರ್ಬೇಕಾದ್ರೆ ಕಂಡ್ರೆ ಒಂದ್ಸರಿ ಗಮನವಿಟ್ಟು ನೋಡಿ. ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ, ತುಂಬ ಸಖತ್ತಾಗಿ ಕಾಣುತ್ತೆ ಈ ಮರ. ಧನ್ಯವಾದಗಳು.